ಯುದ್ಧ ಸಂಘರ್ಷದಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಅದರಲ್ಲೂ ಇರಾನ್ಗೆ ಅತಿ ಹೆಚ್ಚು ಹಾನಿಯಾಗಿರುವಂಥದ್ದು ಸುಮಾರು 555 ಮಂದಿ ಈ ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲಿ ಈವರೆಗೆ 11 ಮಂದಿ ಸಾವನ್ನಪ್ಪಿರುವ ಮಾಹಿತಿ ಇದೆ. ಅಮೆರಿಕ ಸೇನೆಯ 6 ಮಂದಿ ಇರಾನ್ ನಡೆಸಿದಂತಹ ದಾಳಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇರಾನ್ ದಾಳಿಗೆ ಇರಾಕ್, ಕುವೈತ್, ಲೆಬನಾನ್ನಲ್ಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇವೆ. ಏನು ಸಾವು ನೋವಿನಲ್ಲಿ ಇರಾನ್ನ 555 ಮಂದಿ ಸಾವನ್ನಪ್ಪಿದ್ರೆ 1100 ಮಂದಿ ಗಾಯಗಳಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅದೇ ರೀತಿ ಇಸ್ರೇಲ್ನ 11 ಮಂದಿ ಸಾವನ್ನಪ್ಪಿದ್ರೆ 130 ಜನ ಗಾಯಾಳುಗಳು ಅಲ್ಲೂ ಇದ್ದಾರೆ. ಇರಾಕ್ನಲ್ಲಿ 2 ಸಾವನ್ನಪ್ಪಿರುವಂಥದ್ದು, 5 ಜನ ಗಾಯಾಳುಗಳಿದ್ರೆ ಕುವೈತ್ನಲ್ಲಿ 1 ಸಾವನ್ನಪ್ಪಿದ್ದು 32 ಮಂದಿಗೆ ಗಾಯಗಳಾಗಿವೆ. ಕೆಲವರಿಗೆ ಸಣ್ಣ ಪುಟ್ಟ, ಕೆಲವರಿಗೆ ತೀವ್ರ ಗಾಯಗಳು ಆಗಿವೆ. ಹಾಗೆ ಲೆಬನಾನ್ನಲ್ಲಿ ನಡೆದಂತಹ ದಾಳಿಯಲ್ಲಿ 31 ಮಂದಿ ಸಾವನ್ನಪ್ಪಿದ್ರೆ 149 ಜನ ಗಾಯಾಳುಗಳು ಲೆಬನಾನ್ನಲ್ಲಿ ಇರುವಂಥದ್ದು. ಇದು ಸಾವು ನೋವಿನ ಸಂಖ್ಯೆಗಳು. ಯುಎಇಯಲ್ಲೂ ಕೂಡ 3 ಸಾವನ್ನಪ್ಪಿದ್ರೆ 58 ಜನ ಗಾಯಾಳುಗಳಿದ್ದಾರೆ. ಇನ್ನು ಇರಾನ್ ನಡೆಸಿದಂತಹ ದಾಳಿಯಲ್ಲಿ ಅಮೆರಿಕಾದ ಯೋಧರು ಕೂಡ ಸಾವನ್ನಪ್ಪಿದ್ದಾರೆ. ಅಮೆರಿಕಾದ ಯೋಧರು 6 ಜನ ಸಾವನ್ನಪ್ಪಿದ್ರೆ 5 ಯೋಧರಿಗೆ ಗಾಯಗಳಾಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಬಹರೇನ್ನಲ್ಲಿ 4 ಜನಕ್ಕೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗೆ ಕತಾರ್ನಲ್ಲಿ 16 ಮತ್ತು ಓಮನ್ನಲ್ಲೂ ಕೂಡ 5 ಜನ ಗಾಯಾಳುಗಳು ಇದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಬಹರೇನ್, ಕತಾರ್, ಓಮನ್ನ ಮೇಲೆ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆಗೆ ಇರಾನ್ ವಿರುದ್ಧ ಲೆಬನಾನ್ನಲ್ಲಿ ಏನು ಹೆಜ್ಬುಲ್ಲಾ ಉಗ್ರರಿದ್ದಾರೆ ಅಲ್ಲಿ ಅವರ ಮೇಲೆ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅದೇ ಲೆಬನಾನ್ನಲ್ಲಿ ಇರಾನ್ನಿಂದಲೂ ದಾಳಿ ನಡೀತಾ ಇದೆ. ಇರಾಕ್ನಲ್ಲಿ ಕೂಡ ಇರಾನ್ನಿಂದಲೂ ದಾಳಿ ನಡೀತಾ ಇದೆ. ಇರಾಕ್ ಮೇಲೆ ಈ ಕಡೆ ಇಸ್ರೇಲು ದಾಳಿ ಮಾಡ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ಇರಾನ್ ಬೆಂಬಲಿತ ಉಗ್ರ ಸಂಘಟನೆಗಳು, ಉಗ್ರ ಸದಸ್ಯರು ಇದ್ದಾರೆ ಅನ್ನೋ ಕಾರಣಕ್ಕೆ. ಮತ್ತೊಂದು ಕಡೆಗೆ US-ನ ಏರ್ ಬೇಸ್ ಇರಾಕ್ನಲ್ಲಿರುವ ಕಾರಣಕ್ಕೆ ಇರಾನ್ ಆ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಲೆಬನಾನ್ ಆಗಿರ್ಬೋದು, ಹಾಗೆ ಇರಾಕ್ ಆಗಿರ್ಬೋದು, ಎರಡೂ ದೇಶಗಳು ಈ ಯುದ್ಧ ಮಾಡ್ತಾ ಇರುವಂತಹ ಎರಡೂ ಪಡೆಗಳಿಂದಲೂ ನಲುಗ್ತಾ ಇರುವಂತಹ ದೇಶಗಳು ಇವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.